ಆಕಾಶವಾಣಿ ಭರವಸೆ ಹೊನಲು ವೈದ್ಯರ ಕಿವಿಮಾತು ಪ್ರಾಯೋಜಿತ ಸರಣಿ. ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಭರವಸೆ ಹೊನಲು ವೈದ್ಯರ ಕಿವಿಮಾತು ಪ್ರಾಯೋಜಿತ ಸರಣಿಗೆ ಆತ್ಮೀಯವಾದ ಸ್ವಾಗತ. ಇಂದು ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ವಿನೋದ್ ಎಸ್ ದಿಬ್ಬೂರ್, ಮೂತ್ರಪಿಂಡ ತಜ್ಞರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟ್ರೆ, ಕಳೆದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ಮೂತ್ರಪಿಂಡದ ಕಸಿಯ ಬಗ್ಗೆ. ಈಗ ಕಿಡ್ನಿ ಒಂದು ದಾನಿಗಳಿಂದ ತಗೊಂಡ ಮೇಲೆ ಎಷ್ಟು ಗಂಟೆ ಒಳಗಡೆ ಅದನ್ನ ಹಾಕಬೇಕಾಗತ್ತೆ? ಎಷ್ಟಾಗುತ್ತೋ ಅಷ್ಟು ಬೇಗ ಅಂತ ನಾವು ಹೇಳೋದು. ಅಂದ್ರೆ ನೀವು ಒಂದು ಅರ್ಥ ಮಾಡ್ಕೋಬೇಕು, ಒಂದು ವ್ಯಕ್ತಿಯಿಂದ ಕಿಡ್ನಿ ತೆಗ್ದಿದ್ದೀರಾ ಅಂದ್ರೆ ಅದಕ್ಕೆ ರಕ್ತ ಹೋಗ್ತಾ ಇಲ್ಲ. ಸೊ ಅದರಲ್ಲಿ ಆಕ್ಸಿಜನ್ ಅಂಶ ಆಗಲಿ, ಶುಗರ್ ಅಂಶ ಆಗಲಿ ಎಲ್ಲ ಬಹಳ ಕಡಿಮೆ ಇರುತ್ತೆ. ನಾವೇನ್ ಮಾಡ್ತೀವಿ, ತೆಗ್ದಿದ ತಕ್ಷಣ ಐಸ್ ಬಾಕ್ಸ್ ಅಲ್ಲಿ ಹಾಕಿ ಅದನ್ನ ಪ್ರಿಸರ್ವ್ ಮಾಡ್ತೀವಿ, ಅದನ್ನ ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಮಾಡಿರ್ತೀವಿ. ಸೊ ಹಾಗಾಗಿ ನೀವು ಜಾಸ್ತಿ ಹೊತ್ತು ಬಿಟ್ಟಷ್ಟು ಅಲ್ಲಿ ಸೆಲ್ಗಳಿಗೆ ಡ್ಯಾಮೇಜ್ ಆಗುತ್ತೆ. ನಿಮಗೆ ಸ್ಪೆಸಿಫಿಕ್ ಆಗಿ ಟೈಮ್ ಅಂದ್ರೆ ನಾವು ಒಂದು 24 ಗಂಟೆವರೆಗೂ ಅಕ್ಸೆಪ್ಟ್ ಮಾಡ್ತೀವಿ. ಡಾಕ್ಟರ್, ಅವರು ಡಿಕ್ಲೇರ್ ಮಾಡೋದಕ್ಕೆ 48 ಗಂಟೆಗಳು ತಗೊಳ್ತಾರೆ. ಅದಾದ್ಮೇಲೆ ನೀವು ಹೇಳ್ತಾ ಇದ್ರೆ 24 ಗಂಟೆ ಒಳಗಡೆ ಇದಾಗಬೇಕು ಅಂತ. ಅಲ್ಲಿಗೆ 3 ದಿನ ಆಯ್ತು. ಬಟ್ ಈ 48 ಗಂಟೆ ಕಾಲ ಏನಿದೆ ಡಿಕ್ಲರೇಷನ್, ಅವಾಗ ವ್ಯಕ್ತಿ ಇನ್ನೂ ಬದುಕಿರ್ತಾನೆ. ಅವನ ಬ್ರೈನ್ ಹೋಗಿರುತ್ತೆ, ಬಟ್ ಅವನ ಹಾರ್ಟ್ ಆಕ್ಟಿವಿಟಿ ಇನ್ನೂ ಇರುತ್ತೆ, ಅವನ ಪ್ರೆಷರ್ ಇರುತ್ತೆ, ಕಿಡ್ನಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಅವಾಗ ನೀವು ಮೆಷಿನ್ ಮೇಲೆ ಡಿಪೆಂಡೆಂಟ್ ಆ ವ್ಯಕ್ತಿ. ಆ ಮೆಷಿನ್ ನೀವು ಸ್ವಿಚ್ ಆಫ್ ಮಾಡಿಬಿಟ್ರೆ ಆ ವ್ಯಕ್ತಿಲಿ ಜೀವ ಇಲ್ಲ. ಸೊ ನಾವು ಅದನ್ನ ಆನ್ ಮಾಡಿ ಇಟ್ಕೊಂಡಿರೋದೇನಕ್ಕೆ, ಡೊನೇಷನ್ಗೆ ಅಂತ ಹೇಳಿ ಇಟ್ಕೊಂಡಿರ್ತೀವಿ. ಸೊ ಆ 48 ಗಂಟೆ ಕಾಲ ಅದಕ್ಕೇನು ತೊಂದರೆ ಇರೋದಿಲ್ಲ, ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ. ಅದನ್ನ ತೆಗೆದ ಮೇಲೆ, ಆ ದೇಹದಿಂದ ಈಚೆ ಬಂದ ಮೇಲೆ ನೀವು ಎಷ್ಟು ಬೇಗ ಮಾಡ್ತೀರಾ ಅಷ್ಟು ಒಳ್ಳೆಯದು ಅಂತ ನಾವು ಹೇಳೋದು. ಹಾಗಾದ್ರೆ ಆ ಮೆಷಿನ್ ಸ್ಟಾಪ್ ಮಾಡಿದ್ಮೇಲೆ ನಿಮಗೆ 1 ದಿನ ಇರತ್ತೆ ಅದನ್ನ ಬೇರೆಯವರಿಗೆ ಹಾಕಿ. ಒಬ್ಬ ಜೀವಂತ ವ್ಯಕ್ತಿ ಕಿಡ್ನಿ ದಾನ ಮಾಡಿದ ನಂತರ ಅವನಿಗೆ ಯಾವುದಾದ್ರೂ ಸಮಸ್ಯೆಗಳು ಕಾಡತ್ತಾ? ಈ ರಿಸಿಪಿಯಂಟ್ ಅಂತ ಏನು ಹೇಳ್ತೀವಿ, ಯಾರು ಕಿಡ್ನಿ ತಗೊಳ್ತಾನೆ ಅವರಿಗೆ ಎಷ್ಟು ಪರೀಕ್ಷೆ ಮಾಡ್ತೀವಿ, ಇವ್ರಿಗೂ ಅಷ್ಟೇ ಪರೀಕ್ಷೆ ಆಗುತ್ತೆ. ಏನಾದರೂ ತೊಂದರೆ ಬಂದರೆ ಅದು ತಕ್ಕಾಗಿ ಏನು ಮಾಡಬೇಕು ಅನ್ನೋದು ನೋಡ್ತೀವಿ. ಆ ಟ್ರೀಟ್ಮೆಂಟ್ ಇಮಿಡಿಯೇಟಾಗಿ ಆಗೋದಿಲ್ಲ. ತೊಂದರೆ ಇದೆ, ಇವಾಗ ಟೆಸ್ಟಿಂಗ್ ಮಾಡಿದಾಗ ಹಾರ್ಟಲ್ಲಿ ಏನೋ ಬ್ಲಾಕೇಜ್ ಬಂತು, ನಾವು ಇವರು ಕಾರ್ಡಿಯಾಲಜಿಸ್ಟಿಗೆ ಹೇಳ್ತೀವಿ, ಅವರು ಒಂದು ಸ್ಟೆಂಟ್ ಹಾಕ್ತಾರೆ. ಬಟ್ ಆ ಸ್ಟೆಂಟ್ ಹಾಕಿದ್ಮೇಲೆ ಆ ವ್ಯಕ್ತಿಗೆ ಆಪ್ರೇಷನ್ ಮಾಡೋದಕ್ಕೆ ಬರೋದಿಲ್ಲ. ಒಂದು 6 ತಿಂಗಳಿಂದ 1 ವರ್ಷದವರೆಗೂ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ನಾವು ಅವಾಗ ಏನು ಮಾಡ್ತೀವಿ, ಬೇಡಪ್ಪ ಈ ಆಪ್ರೇಷನ್, 1 ವರ್ಷದವರೆಗೂ ಕಾಯಿರಿ, ಅವರು ಒಪ್ಪಿಗೆ ಕೊಡಲಿ, ಆಮೇಲೆ ಮಾಡೋಣ. ಸೊ ಅವಾಗ ಏನಾಗುತ್ತೆ, ಇಮಿಡಿಯೇಟಾಗಿ ಬೇಡ, 1 ವರ್ಷ ಕಾದು ಅಲ್ಲಿವರೆಗೂ ಡಯಾಲಿಸಿಸ್ ಏನಾದರೂ ಸಪೋರ್ಟ್ ಮಾಡಿ ಮಾಡೋಣ ಅಂತ. ಸೊ ಹಾಗಾಗಿ ಎಷ್ಟಾಯ್ತು ಅಷ್ಟು ಡೋನರ್ ನೋಡಿಕೊಂಡು ಅವ್ರು ಸ್ಟೇಬಲ್ ಆದಮೇಲೆ ನಾವು ಮಾಡೋಕ್ಕೆ ಹೋಗೋದು. ಮೆಜಾರಿಟಿ ಆಫ್ ಟೈಮ್ಸ್ ನಮಗೆ ಏನು ತೊಂದರೆ ಬರೋದಿಲ್ಲ ಡೋನರಿಂದ. ಆ್ಯಂಡ್ ಅವರು ಬಹಳ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ಡೊನೇಷನ್ ಮಾಡೋದ್ರಿಂದ ಅವ್ರಿಗೇನು ತೊಂದರೆ ಆಗೋದಿಲ್ಲ, ಜೀವಕ್ಕೂ ಏನೂ ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ ಕೆಲವು ಸ್ಟಡಿಗಳು ಏನು ಹೇಳುತ್ತೆ ಅಂದರೆ, ಕಿಡ್ನಿ ಡೊನೇಷನ್ ಮಾಡಿದ್ಮೇಲೆ ಅವರು ನಾರ್ಮಲ್ ಪಾಪ್ಯುಲೇಷನ್ ಏನಿರ್ತಾರೆ ಅವ್ರಿಗಿಂತೂ ಹೆಚ್ಚಿಗೆ ಬಾಳ್ಕೆ ಬರ್ತಾರೆ ಅಂತ ಕೆಲವರು ಹೇಳ್ತಾರೆ. ಕೆಲವು ಸ್ಟಡೀಸ್ನಲ್ಲಿ ಬಂದಿದ್ದಾವೆ ಅದು. ಸೊ ಹಾಗಾಗಿ ಜೀವಕ್ಕೆ ತೊಂದರೆ ಸಾಮಾನ್ಯವಾಗಿ ಬರೋದಿಲ್ಲ. ಬಟ್ ದುರಾದೃಷ್ಟವಾಗಿ ನಾವು ಹೇಳೋದಕ್ಕಾಗೋದಿಲ್ಲ, ಯಾಕೆಂದರೆ 10 ವರ್ಷ 15 ವರ್ಷದಲ್ಲಿ ಏನಾಗುತ್ತೆ ಅನ್ನೋದು ನಮ್ಗೆ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಆವಾಗ ಏನೋ ಸಕ್ಕರೆ ಕಾಯಿಲೆ ಬಂತು, ಮತ್ತು ಹಾರ್ಟ್ ಪ್ರಾಬ್ಲಮ್ ಬಂತು, ಹೌದು ಅದೆಲ್ಲ ಖಂಡಿತವಾಗ್ಲೂ ನಿಮ್ಮ ಕಿಡ್ನಿ ಮೇಲೆ ಪರಿಣಾಮ ಬೀಳತ್ತೆ. ಆವಾಗ ನಾವು ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಬೇಕಾಗತ್ತೆ. ಬಟ್ ನಾವು ಡೋನರ್ನು ನಾವು ಪ್ರತಿಯೊಂದು ವರ್ಷ ಕರೆಸಿ ಎಕ್ಸಾಮಿನ್ ಮಾಡಿ ಅವ್ರಿಗೂ ಪರೀಕ್ಷೆಗಳು ಮಾಡಿ ಕಣ್ಣಿಟ್ಟಿರ್ತೀವಿ. ಸೊ ಹಾಗಾಗಿ ಮಧ್ಯೆ ಮಧ್ಯೆ ಕರೆಸಿ ಪರೀಕ್ಷೆ ಮಾಡ್ತಾ ಇರ್ತೀವಿ. ಸೊ ಎನಿ ಪ್ರಾಬ್ಲಮ್ ವಿ ಕ್ಯಾನ್ ಹ್ಯಾಂಡಲ್ ಅಂತ ನಾವು ಹೇಳೋದು. ಇಮಿಡಿಯೇಟ್ ಪ್ರಾಬ್ಲಮ್ ಅಂದರೆ ನೋವಿರುತ್ತೆ. ಯಾಕೆಂದರೆ ಒಂದು ಅರ್ಥ ಮಾಡ್ಕೋಬೇಕು, ಇವರು ನಾರ್ಮಲ್ ಪರ್ಸನ್, ಇವ್ರಿಗೇನು ತೊಂದರೆ ಇಲ್ಲ. ಆಪ್ರೇಷನ್ ಆದಮೇಲೆ ಆ ಆಪ್ರೇಷನ್ ಗಾಯ ಇರುತ್ತೆ, ಆ ಗಾಯದಿಂದ ನೋವು ಬರುತ್ತೆ. ಅಷ್ಟು ಬಿಟ್ಟರೆ ಮೆಜಾರಿಟಿ ಆಫ್ ಟೈಮ್ಸ್ ಇನ್ನೇನು ತೊಂದರೆ ಆಗಲ್ಲ. ಕೆಲವೊಮ್ಮೆ ಒಂದು 6 ತಿಂಗಳು 1 ವರ್ಷದಲ್ಲಿ ಸ್ವಲ್ಪ BP ಹೆಚ್ಚಿಗೆ ಆಗಬಹುದು ಅಂತ ಹೇಳ್ತೀವಿ. ಇದು ಸೈಡ್ ಎಫೆಕ್ಟ್ ಅಂತೀರಾ? ಹಾಂ, ಸೈಡ್ ಎಫೆಕ್ಟ್ ಆಗಬಹುದು. ಅಗೈನ್ ಎಲ್ರಿಗೂ ಆಗತ್ತೆ ಅಂತಿಲ್ಲ, ಕೆಲವರಿಗೆ ಸ್ವಲ್ಪ BP ಜಾಸ್ತಿ ಆಗ್ಬೋದು. ಬಟ್ ಅಗೇನ್ ನಾವು ಒಂದು ಮಾತ್ರೆ ಕೊಟ್ಟು ಕಂಟ್ರೋಲ್ ಮಾಡ್ಬೋದು, ಇನ್ನು ದೊಡ್ಡ ವಿಷಯ ಅಂತ ಹೇಳೋದಿಲ್ಲ ನಾವು. ಬಟ್ ಇದನ್ನೆಲ್ಲ ಮಾಡೋ ಮುಂಚೆ ನಾವು ಹೇಳಬೇಕು ಡೋನರ್ಗೆ, ಅವ್ರಿಗೆ ಇದೆಲ್ಲ ಪರಿಜ್ಞಾನ ಇರಬೇಕು. ಯಾಕೆಂದ್ರೆ ಅವ್ರ ಜೀವ ಅದು, ಅಲ್ಟಿಮೇಟ್ಲಿ ಅವರೇ ಡಿಸೈಡ್ ಮಾಡೋರು. ಸೊ ಇದೆಲ್ಲ ಹೇಳಿನೇ ನಾವು ಮಾಡೋದು. ಸಾಮಾನ್ಯವಾಗಿ ಡಾಕ್ಟ್ರೆ, ಒಬ್ಬ ಜೀವಂತ ವ್ಯಕ್ತಿ ಕಿಡ್ನಿ ದಾನ ಮಾಡೋದು ಅಂತಂದ್ರೆ ಫ್ಯಾಮಿಲಿಯವರೇ ಆಗಿರ್ತಾರೆ. ಸೊ ಹಾಗಾಗಿ ಫ್ಯಾಮಿಲಿಯವರು ಒಪ್ಕೊಂಡು ಬಂದಾಗ ನೀವು ಹೊಂದತ್ತಾ ಅನ್ನೋದನ್ನ ಯಾವ ರೀತಿ ಖಚಿತಪಡಿಸ್ಕೊಳ್ತೀರಾ? ಸೊ ಇದರಲ್ಲಿ 2 ಥರ ಇದೆ.
ನೀವು ಹೇಳ್ದಂಗೆ ಸಾಮಾನ್ಯವಾಗಿ ಬರೋದು ಫ್ಯಾಮಿಲಿ ಮೆಂಬರ್ಸ್, ಅಂದರೆ ಅಪ್ಪ ಅಮ್ಮ ಅಥವಾ ಗಂಡ ಹೆಂಡತಿ ಮಕ್ಕಳು. ಸೊ ವಾಟ್ ವಿ ಕಾಲ್ ಎಸ್ ಫಸ್ಟ್ ಸರ್ಕಲ್ ಅಂತ ಹೇಳ್ತೀವಿ. ಸೊ ಜನರಲಿ ಸರ್ಕಾರ ಅಕ್ಸೆಪ್ಟ್ ಮಾಡೋದು ಅವರನ್ನೇ. ಸೆಕೆಂಡ್ ಸರ್ಕಲ್ ಅಂತಾನು ಬರ್ತಾರೆ, ಅಂದರೆ ನಿಮ್ಮ ಕಸಿನ್ಸ್, ಅಂಕಲ್ ಆಂಟಿ, ಅದು ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಬರ್ತಾರೆ, ಅವ್ರನ್ನ ಸೆಕೆಂಡ್ ಸರ್ಕಲ್ ಅಂತ ಹೇಳ್ತೀವಿ. ಈ ಮೊದಲನೇ ಸರ್ಕಲ್ನಲ್ಲಿರೋರಿಗೆ ನಾವು ಒಂದು HLA ಟೆಸ್ಟಿಂಗ್ ಅಂತ ಮಾಡ್ತೀವಿ. HLA ಟೆಸ್ಟಿಂಗ್ ಅನ್ನೋದೇನು ಅಂದರೆ ನಿಮ್ಮ ಮಾಲಿಕ್ಯುಲರ್ ಲೆವೆಲ್, ಸೆಲ್ಯುಲರ್ ಲೆವೆಲ್ನಲ್ಲಿ ಹೊಂದಾಣಿಕೆ ಯಾವ ಮಟ್ಟಿಗಿದೆ ಅಂತ ನೋಡ್ತೀವಿ. ಅದ್ರ ಮೇಲೆ ನಾವು ಯಾವ ಥರ ಔಷಧಿ ಕೊಡಬೇಕು ಕೊಡಬಾರ್ದು ಅನ್ನೋದನ್ನು ಡಿಸೈಡ್ ಮಾಡ್ತೀವಿ. ಸೊ ದಟ್ ಇಸ್ ಟಿಶ್ಯೂ ಮ್ಯಾಚಿಂಗ್ ಅಂತ ಹೇಳ್ತೀವಿ. ಫಸ್ಟ್ ಬೇಸಿಕ್ ಮ್ಯಾಚಿಂಗ್ ಬರೋದು ನಿಮ್ಮ ಬ್ಲಡ್ ಗ್ರೂಪ್. ಈಗ O ಅಂದರೆ O ಅಥವಾ A ಅಂದರೆ A, ಆ ಥರ ಮಾಡ್ತೀವಿ. ಆ ಮ್ಯಾಚಿಂಗ್ ಇದೆ ಅಂತಂದ್ರೆ ನೆಕ್ಸ್ಟ್ ಟಿಶ್ಯೂ ಲೆವೆಲ್ ಮ್ಯಾಚಿಂಗ್ ಮಾಡ್ತೀವಿ. ಇದು ನಿಮ್ಮದು ಮೊದಲನೇ ಸರ್ಕಲ್ನಲ್ಲಿ ಆಗುವಂಥದ್ದು. ಈ ಎರಡನೇ ಸರ್ಕಲ್ನಲ್ಲಿ ಬಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಬರೀ HLA ಟೆಸ್ಟಿಂಗು ಮಾಡಬಹುದು, ಬಟ್ ಸರ್ಕಾರ ಕೆಲಸದ DNA ಟೆಸ್ಟಿಂಗ್ ಮಾಡಿ ನಿಮ್ಮ ಪ್ರೂಫ್ ನನಗೆ ಸಾಕಾಗ್ತಾ ಇಲ್ಲ, ನೀವಿಬ್ಬರು ಸಂಬಂಧಿಕರೋ ಇಲ್ವೋ ಅಂತ ಹೇಳೋದಕ್ಕೆ ಅಂತ ಆವಾಗ DNA ಟೆಸ್ಟಿಂಗ್ ಮಾಡ್ತೀವಿ. ಡಾಕ್ಟರ್, ನೀವು ಹೇಳಿದ್ರಿ ಕಿಡ್ನಿ ಸೈಜ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಒಂದು ವ್ಯಕ್ತಿಗೆ ಕಿಡ್ನಿ ಫೇಲಿಯರ್ ಆಗಿದೆ ಅಂದರೆ ಅವನ ಕಿಡ್ನಿಗಳು ಸಾಮಾನ್ಯವಾಗಿ ಚಿಕ್ಕದಾಗ್ಬಿಟ್ಟಿರುತ್ತೆ, ಅದು ಕಾಯಿಲೆ ಇರುವಂಥ ಕಿಡ್ನಿಗಳು. ಸೊ ಹಾಗಾಗಿ ಅದು ನೀವು ಸ್ಕ್ಯಾನ್ನಲ್ಲಿ ನೋಡಿದ್ರೆ ಸಾಮಾನ್ಯವಾಗಿ, ನಾನು ಎಲ್ಲರಿಗೂ ಆಗಿರುತ್ತೆ ಅಂತೆಲ್ಲ, ಸಾಮಾನ್ಯವಾಗಿ ಚಿಕ್ಕದಾಗಿರುತ್ತೆ. ಮೊದಲನೇ ಪಾಯಿಂಟ್ ಅದು. ಎರಡನೇ ಪಾಯಿಂಟು, ಅದರಲ್ಲಿ ಕಾಯಿಲೆ ಇರೋದಕ್ಕೇ ಅದು ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಅದರ ಸೈಜು ನಮಗೆ ಇನ್ನು ಅದು ನಾವು ಆಲೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಆ ಎರಡು ಕಿಡ್ನಿನ ನಮಗೆ ಪ್ರಯೋಜನವಿಲ್ಲದ್ದು. ಕೆಲವೊಂದು ಕಂಡೀಷನ್ ಇದೆ, ಪಾಲಿಸಿಸ್ಟಿಕ್ ಕಿಡ್ನಿ ಅಂತ ಹೇಳಿ. ಅಂದರೆ ಆ ಕಿಡ್ನಿ ಮೇಲೆ ಭಾಳಷ್ಟು ಗುಳ್ಳೆಗಳು ಬಂದು ಬಹಳ ದೊಡ್ಡದಾಗ್ಬಿಟ್ಟಿರುತ್ತವೆ. ಆ ಕಿಡ್ನಿ ಎಷ್ಟು ದೊಡ್ಡದಿರುತ್ತೆ ಅಂದರೆ ನಿಮಗೆ ಹಾಕಕ್ಕೆ ಜಾಗ ಇರೋದಿಲ್ಲ. ಅಂಥ ಸಮಯದಲ್ಲಿ ಸೈಜ್ ಮ್ಯಾಟರ್ ಆಗುತ್ತೆ. ಇಲ್ಲ ಅಂದರೆ ಸಾಮಾನ್ಯವಾಗಿ ಅದು ರಿಸಿಪಿಯೆಂಟ್ ಕಿಡ್ನಿ ಸೈಜ್ ಮ್ಯಾಟರ್ ಆಗೋದಿಲ್ಲ. ಡೋನರ್ ಕಿಡ್ನಿ ಸೈಜ್ ಹೌದು, ಯಾಕೆಂದರೆ ಅದು ಎಷ್ಟು ಹೆಲ್ದಿ ಇದೆ ಅನ್ನೋದು ಹೇಳುತ್ತೆ. ಸೊ ಅದನ್ನ ನೋಡ್ತೀವಿ. ಅದ್ರ ಮೇಲೆ ಇನ್ನೂ ಹಲವಾರು ಟೆಸ್ಟ್ಗಳು, CT ಸ್ಕ್ಯಾನ್, ಬ್ಲಡ್ ಸಪ್ಲೈ ಹೆಂಗಿದೆ ಅದೆಲ್ಲನೂ ನೋಡ್ತೀವಿ ನಾವು. ಡಾಕ್ಟರ್ ವಿನೋದ್ ಎಸ್ ದಿಬ್ಬೂರ್, ಮೂತ್ರಪಿಂಡ ತಜ್ಞರು, ಹೇಳಿ ಕಿಡ್ನಿ ಕಸಿ ಹೇಗೆ ಮಾಡ್ತಾರೆ, ಏನೇನು ಕ್ರಮಗಳನ್ನು ಕೈಗೊಳ್ತಾರೆ ಅಂತ. ಇದು ಪ್ರೊಸೀಜರ್ ಬಂದ್ಬಿಟ್ಟು, ಯಾವಾಗ ಒಂದು ವ್ಯಕ್ತಿ ಒಂದು ಇಂಟ್ರೆಸ್ಟ್ ತೋರಿಸ್ತಾನೆ, ನಾನು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋಬೇಕು ಅಥವಾ ಒಂದು ಡೋನರ್ ಬಂದು ನಾನು ಕೊಡಬೇಕು ಅಂತ ಹೇಳ್ತಾರೆ, ಅವಾಗ ಏನು ಮಾಡ್ತೀವಿ, ಫಸ್ಟ್ ಸ್ಟೆಪ್ ಅಂದರೆ ನಾನು ಹೇಳ್ದಂಗೆ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಇದೆಯಾ ಅಂತ ನೋಡ್ತೀನಿ. ಮತ್ತು ಡೋನರ್ ಸೈಡಲ್ಲಿ ಡಯಾಬಿಟೀಸ್, BP, ಅವ್ರ ತೂಕ ಅದೆಲ್ಲ ಚೆಕ್ ಮಾಡ್ತೀವಿ. ಬೇಸಿಕ್ ಟೆಸ್ಟಿಂಗ್ ಎಲ್ಲ ಓಕೆ ಇದೆ ಅಂತಂದರೆ ನಾನು ನಂತರ ಏನು ಮಾಡ್ತೀನಿ, ನನ್ನ ಕೋಆರ್ಡಿನೇಟರ್ ಅಂತ ಇರ್ತಾನೆ, ಅವನಿಗೆ ಆ ಪೇಷಂಟನ್ನು ಮತ್ತು ಅವ್ರ ಸಂಬಂಧಿಕರನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಯಾಕೆಂದರೆ ಒಂದು ಟ್ರಾನ್ಸ್ಪ್ಲಾಂಟ್ ಆಗಬೇಕು ಅಂದರೆ ಎಲ್ಲ ಸ್ಪೆಷಲಿಸ್ಟ್ಗಳು ನೋಡಬೇಕಾಗತ್ತೆ. ಹಾರ್ಟ್ ಸ್ಪೆಷಲಿಸ್ಟ್, ಲಂಗ್ಸ್, ಈ ಡೆಂಟಲ್, ಇವರೆಲ್ಲ ನೋಡ್ತಾರೆ, ಸೈಕ್ಯಾಟ್ರಿಸ್ಟ್, ಅವರೆಲ್ಲ ಕ್ಲಿಯರೆನ್ಸ್ ಕೊಡಬೇಕು, ಅಂದರೆ ಒಪ್ಪಿಗೆ ಕೊಡಬೇಕು. ಇಲ್ಲ ಇವರಿಬ್ಬರು ಮಾಡಿಸ್ಕೋಬೋದು, ನಮ್ಮ ಸೈಡಿಂದ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿದಾಗಲೇ ನಾವು ಮಾಡೋದಕ್ಕಾಗೋದು. ಸೊ ಅದೊಂದು ಪ್ರೊಸೀಜರ್ ಇರುತ್ತೆ. ಸೊ ಅದು ಮೆಡಿಕಲ್ ಪ್ರೊಸೀಜರ್ ಅಂತ ಹೇಳಿ ನಿಮ್ಗೊಂದು 6 ವಾರದಿಂದ 2 ತಿಂಗಳ ತನಕನೂ ಹಿಡಿಬಹುದು. ಅದು ಇದರ ಮಧ್ಯೆ ಸರ್ಕಾರಕ್ಕೆ ಕೆಲವೊಂದು ಡೀಟೇಲ್ಸ್ ಬೇಕಾಗುತ್ತೆ. ನಾನು ಹೇಳ್ದಂಗೆ ಇದು ಏನು ಮೊದಲನೇ ಸರ್ಕಲ್ಲ, ಎರಡನೇ ಸರ್ಕಲ್ಲ, ಅವರಿಗೆ ಕೆಲವು ಪೇಪರ್ ವರ್ಕ್ಗಳೆಲ್ಲ ಬೇಕಾಗುತ್ತವೆ. ಸೊ ಅದನ್ನೆಲ್ಲ ಈ ಕೋಆರ್ಡಿನೇಟರ್ ಏನು ಮಾಡ್ತಾನೆ, ಅದೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಒಂದು ಫೈಲ್ ಮಾಡಿ ನಮಗೆ ಈ ಕಡೆ ಮೆಡಿಕಲ್ ಫೈಲು, ಈ ಕಡೆ ಒಂದು ಸರ್ಕಾರಕ್ಕೆ ಬೇಕಾಗಿರೋಂಥ ಫೈಲ್ ಮಾಡ್ತಾರೆ. ಯಾವಾಗ ನಮಗೆ ಮೆಡಿಕಲ್ ಕ್ಲಿಯರೆನ್ಸ್ ಬರುತ್ತೆ, ಅಂದರೆ ಎಲ್ಲರೂ ಓಕೆ ಅಂತ ಹೇಳಿ ಫೈನಲ್ ಆಗಿ ಒಂದು ನೆಫ್ರಾಲಜಿಸ್ಟ್ ಯಾರು ನೋಡ್ಕೊಳ್ತಾ ಇರ್ತಾರೆ ಅವ್ರ ಬರುತ್ತೆ, ಅವನು ಅದನ್ನೆಲ್ಲ ಕೂತ್ಕೊಂಡು ಪರಿಶೀಲಿಸಿ ಆ ಪೇಷಂಟು ಮತ್ತು ಡೋನರ್ ಇಬ್ಬರು ಓಕೆ ಅಂತ ಹೇಳಿದ ಮೇಲೆ ಮೆಡಿಕಲ್ ಕ್ಲಿಯರೆನ್ಸ್ ಅಂತ ಕೊಡ್ತೀವಿ. ಅದು ಕೊಟ್ಟ ನಂತರ ಏನು ಮಾಡ್ತಾನೆ, ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರು ಸರ್ಕಾರದ ಜೊತೆ ಮಾತಾಡಿ ಆವಾಗ ನಿಮಗೆ ಅದು ಸರ್ಕಾರದ ಸೈಡಿಂದ ಕ್ಲಿಯರೆನ್ಸ್ ತೊಗೊಳ್ತಾರೆ. ನಿಮಗೆ ಸರ್ಕಾರಕ್ಕೆ ಅಷ್ಟು ಟೈಮ್ ಇರೋದಿಲ್ಲ ಪ್ರತಿಯೊಂದು ಪೇಷಂಟ್ನು ಮಾಡೋದಕ್ಕೆ. ಆವಾಗ ಹಾಸ್ಪಿಟ್ಲಲ್ಲೇ ಒಂದು ಕಮಿಟಿ ಥರ ಮಾಡ್ತಾರೆ. ಸೊ ಆ ಕಮಿಟಿಯಿಂದ ಕ್ಲಿಯರೆನ್ಸ್ ಬರಬೇಕು, ಇಲ್ಲಾಂದರೆ ಸರ್ಕಾರದಿಂದ ಕ್ಲಿಯರೆನ್ಸ್ ಬರಬೇಕು. ಸೊ ಅಲ್ಲಿಂದ ಬಂದ ಮೇಲೆ ನಂತರ ಇಲ್ಲಿ ಮೆಡಿಕಲ್ ಕ್ಲಿಯರೆನ್ಸ್, ಇಲ್ಲಿ ಸರ್ಕಾರದ ಕ್ಲಿಯರೆನ್ಸ್ ಬಂದಾಗ ನಾವು ಪೇಷಂಟ್ ಅವರಿಗೆ ಹೇಳ್ತೀವಿ, ನೀವು ಯಾವತ್ತು ಹೇಳ್ತೀರಾ ಅವತ್ತು ಮಾಡೋದಕ್ಕೆ ನಾವು ಸಿದ್ಧ ಅಂತ ಹೇಳಿ. ಸೊ ಅದ್ರ ಮೇಲೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಇದು ಫೈಲ್ ಆಯಿತು, ಇದು ಪೇಪರ್ ವರ್ಕ್ ಆಯಿತು. ಇದ್ರ ನಂತರ ಏನು? ಸೊ ಇದ್ರ ನಂತರ ಅದೇ ನಾನು ಮುಂಚೆನೆ ಹೇಳ್ದಂಗೆ ಪೇಷಂಟ್ ನಮ್ಮ ಕಣ್ಮುಂದೆ ಇರ್ತಾನೆ, ನಾವು ಏನು ಮ್ಯಾನೇಜ್ ಮಾಡಬೇಕು, ಕಾಂಪ್ಲಿಕೇಶನ್ಸ್ ಏನು, ಇದೆಲ್ಲ ನಾವು ನೋಡ್ಕೊಳ್ತೀವಿ. ಮನೆಗೆ ಹೋದ್ಮೇಲೆ ಬರೋವಂಥ ಪ್ರಾಬ್ಲಮ್ಸು ಇದು ಸ್ವಲ್ಪ ಪೇಷಂಟಿಗೆ ಮುಂಚೆನೆ ಈ ಕೌನ್ಸಿಲಿಂಗಲ್ಲಿ ಹೇಳಿರ್ತೀವಿ. ಅದೇ ಮತ್ತೆ ಮತ್ತೆ ಕರಿತಿರ್ತೀವಿ, OPDಗೆ ಬಂದು ತೋರಿಸ್ಬೇಕು. ನೀವು ಆಪ್ರೇಷನ್ ಆಗಿ ಒಂದು 2 ತಿಂಗಳು 3 ತಿಂಗಳು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ.
ಯಾಕೆಂದರೆ ಆ ಔಷಧಿ ಕೊಟ್ಟಿರ್ತೀವಲ್ಲ ಅದರ ಎಫೆಕ್ಟ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಒಂದು ಮಾಸ್ಕ್ ಹಾಕೊಳ್ಳೋದು, ನಿಮ್ಮ ಕೈಗೆ ಏನು ಆಲ್ಕೋಹಾಲ್ ಅಥವಾ ಸೋಪ್ ಹಾಕಿ ಕೈ ತೊಳೆಯೋದು, ಇದೆಲ್ಲ ಒಳ್ಳೆ ಪದ್ಧತಿ. ಇನ್ನೂ ಫಾಲೋ ಮಾಡಿದ್ರೆ ನಿಮಗೆ ಇನ್ಫೆಕ್ಷನ್ ರಿಸ್ಕ್ ಬಹಳ ಕಡಿಮೆ. ಊಟದಲ್ಲೂ ಕೆಲವೊಂದು ಪದ್ಧತಿಗಳಿರ್ತವೆ. ಈ ಒಂದು 3 ರಿಂದ 6 ತಿಂಗಳು ಹೊರಗೇನು ಊಟ ಮಾಡಬೇಡಿ, ಮನೆಯಲ್ಲಿ ಬೇಯಿಸಿರೋ ಊಟಗಳು ತಿನ್ನಿ. ಹಣ್ಣು ತರಕಾರಿ ತಿನ್ನೋದಾದರೆ ಅಗೇನ್ ತರಕಾರಿ ಆದರೆ ಬೇಯಿಸಿ ತಿನ್ನಿ, ಹಣ್ಣಾದರೆ ಸ್ವಲ್ಪ ಸಿಪ್ಪೆ ಇರೋಂಥದ್ದು ಆ ಸಿಪ್ಪೆ ತೆಗೆದು ತಿನ್ನಿ, ಒಳಗೆ ಭಾಗ ಮಾತ್ರ. ಸೊ ಈ ಥರ ಎಲ್ಲ ಕೆಲವು ರಿಸ್ಟ್ರಿಕ್ಷನ್ಸ್ ಕೊಟ್ಟಿರ್ತೀವಿ. ಅದು ಏನಕ್ಕೆ ಅಂದರೆ ಪ್ರೈಮರ್ಲಿ ಇನ್ಫೆಕ್ಷನ್ ಆಗದೆ ಇರಲಿ ಅಂತ. ಬೇರೆ ಕಾಂಪ್ಲಿಕೇಶನ್ಸ್ ಅವ್ರ ಕೈಯಲ್ಲಿ ಇರೋದಿಲ್ಲ. ಈಗ ಒಂದು ಕಿಡ್ನಿ ರಿಜೆಕ್ಷನ್ ಆಗ್ತಾ ಇದೆ ಅಂದರೆ ಅವ್ರು ಅದನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಅದನ್ನು ಮತ್ತೆ ಇಷ್ಟೆಲ್ಲ ಮಾಡಿನೂ ನಾವು ಅದನ್ನು ಮತ್ತೆ ಕರೆಸಿ ನಾವು ಕ್ಲಿನಿಕಲ್ಲಿ ನೋಡ್ತಾ ಇರ್ತೀವಿ. ಡಾಕ್ಟರ್, ನೀವು ಹೇಳ್ದಂಗೆ ಅವ್ರಿಗೆ ಏನಾದರೂ ರಿಜೆಕ್ಷನ್ ಅನ್ನಿಸ್ತಾ ಇದೆ ಅಂತಂದರೆ ಯಾವ ರೀತಿ ಲಕ್ಷಣಗಳು ಅವರಿಗೆ ಕಾಣಿಸುತ್ತೆ? ಯಾವಾಗ ಅವರು ಅದನ್ನು ನೋಡಿಕೊಂಡು ಬರಬೇಕಲ್ಲ ಮತ್ತೆ ಹಾಸ್ಪಿಟ್ಲಿಗೆ? ಕರೆಕ್ಟ್. ಸೊ ಸಾಮಾನ್ಯವಾಗಿ ರಿಜೆಕ್ಷನ್ ಈಗಿನ ಕಾಲದಲ್ಲಿ ಎಷ್ಟು ಮಟ್ಟಿಗೆ ನಾವು ಟೆಸ್ಟಿಂಗ್ ಮಾಡ್ತೀವಿ ಅಂದರೆ ಪೇಷಂಟಿಗೆ ಗೊತ್ತಾಗೋಕ್ಕಿಂತ ಮುಂಚೆ ನಮಗೆ ಗೊತ್ತಾಗಿರುತ್ತೆ. ಯಾಕೆಂದರೆ ನಿಮ್ಮ ಬ್ಲಡ್ ಟೆಸ್ಟಲ್ಲಿ, ಯೂರಿನ್ ಟೆಸ್ಟಲ್ಲಿ ಗೊತ್ತಾಗ್ಬಿಡುತ್ತೆ. ಸಾಮಾನ್ಯವಾಗಿ ಹೊಟ್ಟೆ ನೋವು ಬರುತ್ತೆ. ಎಲ್ಲಿ ಕಿಡ್ನಿ ಹಾಕಿರ್ತೀವಿ ಆ ಕಿಡ್ನಿ ಜಾಗದಲ್ಲಿ ನೋವು ಬರುತ್ತೆ, ಜ್ವರ ಬರ್ಬೋದು, ನಿಮ್ಮ ಮೂತ್ರ ಹೋಗೋದು ಬಹಳ ಕಡಿಮೆ ಆಗ್ಬೋದು, ಅಥವಾ ಮೂತ್ರದಲ್ಲಿ ರಕ್ತ ಬರ್ಬೋದು. ಇದೆಲ್ಲ ಕೆಲವೊಂದು ಸಿಂಪ್ಟಮ್ಸ್ ಆಫ್ ರಿಜೆಕ್ಷನ್ ಅಂತ ಹೇಳ್ತೀವಿ. ಹಾಗೂ ನೀವು ಎಚ್ಚೆತ್ಕೊಂಡಿಲ್ಲ ಅಂದರೆ ನಿಮ್ಗೇನಾಗುತ್ತೆ, ಕಿಡ್ನಿ ಕೆಲಸ ಮಾಡೋದು ಕಡಿಮೆ ಆಗಿ ದೇಹದಲ್ಲಿ ನೀರು ತುಂಬತ್ತೆ. ಸೊ ಕೈ ಕಾಲು ಊತ ಬರೋದು, ಮೇಲುಸಿರು ಬರೋದು, ಕೆಲವರಿಗೆ ಲೂಸ್ ಮೋಷನ್ನು ಆಗ್ಬೋದು. ಬಟ್ ನಾವು ಹೇಳೋದು ಏನೇ ಆಗಲಿ, ನಿಮಗೆ ಸರಿ ಇಲ್ಲ ಅನಿಸ್ತಂದ್ರೆ, ನಾರ್ಮಲ್ ಆಗಿಲ್ಲ ಅಂತಂದರೆ ದಯವಿಟ್ಟು ಬಂದು ನಮಗೆ ತೋರಿಸಿ. ನಾವು ಅದನ್ನು ಡಿಸೈಡ್ ಮಾಡ್ತೀವಿ ಅದು ಸೀರಿಯಸ್ ಆಗಿ ತೊಗೊಳ್ಬೇಕೋ ಬೇಡವೋ. ಡಾಕ್ಟ್ರೇ, ಈಗ ಮೂತ್ರ ಕಸಿ ಆದ ನಂತರ ಎಷ್ಟು ತಿಂಗಳಲ್ಲಿ ಸರಿ ಇದೆ, ಇನ್ನು ಮುಂದೆ ಪ್ರಾಬ್ಲಮ್ ಆಗಲ್ಲ ಅಂದರೆ ಅದು ರಿಜೆಕ್ಷನ್ ಆಗಲ್ಲ ಅನ್ನೋದು ಹೇಗೆ ದೃಢಪಡಿಸ್ಕೊಳ್ತೀರಾ ನೀವು? ರಿಜೆಕ್ಷನ್ ಅನ್ನೋದು ಅದು ಲೈಫ್ ಲಾಂಗ್ ರಿಸ್ಕ್. ಯಾಕೆಂದರೆ ಅದು ಬೇರೆ ವ್ಯಕ್ತಿಯಿಂದ ಬಂದಿರೋಂಥ ಕಿಡ್ನಿ ಆಗಿರೋದು. ಸೊ ಯಾವಾಗ ಬೇಕಾದರೂ ರಿಜೆಕ್ಟ್ ಮಾಡ್ಬೋದು ಬಾಡಿ. ಹೌದು. ಸೊ ಬಟ್ ಸಾಮಾನ್ಯವಾಗಿ ರಿಜೆಕ್ಷನ್ ಆಗೋದಾದರೆ ನಿಮಗೆ ಫಸ್ಟ್ ಇಯರ್ ಏನಿದೆ ಅದರಲ್ಲಿ ಆಗತ್ತೆ. ತುಂಬ ಅಂದರೆ 2 ವರ್ಷದವರೆಗೂ ರಿಸ್ಕ್ ಇರುತ್ತೆ ಅಂತ ಹೇಳ್ತೀವಿ. ತದನಂತರ ನಾವೇ ಮಾತ್ರೆಗಳು ಕಡಿಮೆ ಮಾಡಿಬಿಡ್ತೀವಿ. ಬಟ್ ನಿಮ್ಮ ಪ್ರಶ್ನೆಗೆ ಸಿಂಪಲಾಗಿ ಉತ್ತರ ಕೊಡಬೇಕು ಅಂದರೆ ಲೈಫ್ ಲಾಂಗ್, ಅಂದರೆ ಆ ಕಿಡ್ನಿ ಇರೋ ತನಕ, ಆ ಕಿಡ್ನಿಲಿ ಜೀವ ಇರೋ ತನಕನೂ ರಿಜೆಕ್ಷನ್ ರಿಸ್ಕ್ ಇದೆ. ಅವರು ಜೋಪಾನವಾಗಿ ನೋಡ್ಕೊಳ್ಳೇಬೇಕಾಗತ್ತೆ. ಹೌದು. ಕೆಲವರಿಗೆ ಆ ಕಿಡ್ನಿ ಫೇಲ್ ಆಗೋಗ್ಬಿಟ್ಟಿರುತ್ತೆ. ಏನು ಟ್ರಾನ್ಸ್ಪ್ಲಾಂಟ್ ಫೇಲ್ ಆದ್ರೂ, ಡಯಾಲಿಸಿಸ್ ಮೇಲಿದ್ರೂ ಅದು ರಿಜೆಕ್ಷನ್ ಆಗ್ಬೋದು. ಅವಾಗ್ಲೂ ನಾವು ಏನು ಮಾಡ್ತೀವಿ, ಆಪ್ರೇಷನ್ ಮಾಡಿ ಆ ಕಿಡ್ನಿ ತೆಗಿಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ ಕಿಡ್ನಿ ಫೇಲ್ ಆದ್ರೂ ಅದರಲ್ಲೂ ರಿಜೆಕ್ಷನ್ ಆಗೋ ರಿಸ್ಕ್ ಇರುತ್ತೆ. ಯಾಕೆಂದರೆ ಅದು ನಿಮ್ಮ ಕಿಡ್ನಿ ಅಲ್ಲ. ಡಾಕ್ಟ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವುದೇ ಈ ರೀತಿ ಸಮಸ್ಯೆಗಳು ಉಂಟಾಗದೇ ಇರೋ ಹಾಗೆ ಹೇಗೆ ತನ್ನ 2 ಕಿಡ್ನಿಗಳನ್ನು ನೋಡ್ಕೊಳ್ಬೇಕು? ಏನು ತೊಂದರೆ ಇಲ್ಲ, ಆರೋಗ್ಯದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಚೆನ್ನಾಗಿ ನೀರು ಕುಡೀರಿ, ಹೈಡ್ರೇಷನ್ ಚೆನ್ನಾಗಿ ಇರಬೇಕು. ಯಾವುದಂದರೆ ಅದು ಮಾತ್ರೆಗಳು ಗೊತ್ತಿಲ್ಲಿರೋದನ್ನು ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಮತ್ತು ಸಾಮಾನ್ಯವಾಗಿ ಎಲ್ಲ ಹಾರ್ಟ್ ಪೇಷಂಟ್ಸ್ಗೆ ಏನು ಹೇಳ್ತೀವಿ ಅದೇನೇ ಕಿಡ್ನಿಗೂ ಹೊಂದಾಣಿಕೆ ಆಗುತ್ತೆ. ಸ್ಮೋಕಿಂಗ್, ಕುಡಿಯೋ ಅಭ್ಯಾಸ, ತುಂಬ ಫ್ಯಾಟಿ ಫುಡ್ಸ್ ಅನ್ನೋದು, ಇದನ್ನೆಲ್ಲ ಅವಾಯ್ಡ್ ಮಾಡಿ. ಎಕ್ಸಸೈಸ್ ಮಾಡಿ ರೆಗ್ಯುಲರಾಗಿ. ಡಯಾಬಿಟೀಸ್ ಆ್ಯಂಡ್ BP, ಈ ಸಕ್ಕರೆ ಕಾಯಿಲೆ ಮತ್ತು ಈ BP ಕಾಯಿಲೆ, ದಿಸ್ ಇಸ್ ದ ಮೋಸ್ಟ್ ಕಾಮನ್ ಡಿಸೀಸ್ ಫಾರ್ ಕಿಡ್ನಿ ಪ್ರಾಬ್ಲಮ್. ಸೊ ದಯವಿಟ್ಟು ಅದೆಲ್ಲ ಇತ್ತು ಅಂದರೆ ಅವಲಕ್ಷ್ಯ ಮಾಡಬೇಡಿ, ಮೊದಲು ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ, ಮಾನಿಟರ್ ಮಾಡ್ತಾಯಿರಿ. ಸೊ ನಿಮಗೆ ಈ ಕಿಡ್ನಿ ಪ್ರಾಬ್ಲಮ್ ಬರದೇ ಇರೋ ನೋಡ್ಕೊಳ್ಳಿ. ಸಾರ್ವಜನಿಕರಲ್ಲಿ ಮನವಿ ಏನಂತಂದರೆ, ಯಾರೇ ಮೃತಪಟ್ಟರೂ 60 ವಯಸ್ಸಕ್ಕಿಂತ ಕೆಳಗಡೆ ಇದ್ದು ಅವರು ಆರೋಗ್ಯವಂತ ವ್ಯಕ್ತಿಗಳಾಗಿದ್ದರೆ ದಯವಿಟ್ಟು ಅವರನ್ನು ಮಣ್ಣು ಮಾಡಬೇಡಿ, ಸುಡಬೇಡಿ. ಯಾಕೆಂದರೆ ಅವರ ಅಂಗಾಂಗ ದಾನದಿಂದ ಎಷ್ಟೋ ಜನಕ್ಕೆ ಜೀವನವನ್ನು ಕೊಡೋ ಸಾಧ್ಯತೆಗಳಿದೆ. ಹಾಗಾಗಿ ತಕ್ಷಣ ಆಸ್ಪತ್ರೆಗೆ ಕಾಂಟ್ಯಾಕ್ಟ್ ಮಾಡಿ ಮೃತ ವ್ಯಕ್ತಿಯ ಶರೀರವನ್ನು ಅಥವಾ ಅಂಗಾಂಗವನ್ನು ದಾನ ಮಾಡಿದರೆ ಒಂದಷ್ಟು ವ್ಯಕ್ತಿಗಳಿಗೆ ಜೀವನ ಸಿಗತ್ತೆ. ಹಾಗಂತ ಹೇಳ್ತಾ ಇವತ್ತಿನ ಭರವಸೆ ಹೊನಲು ವೈದ್ಯರ ಕಿವಿಮಾತು ಪ್ರಾಯೋಜಿತ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಡಾಕ್ಟ್ರೇ. ಧನ್ಯವಾದಗಳು. ನಮಸ್ಕಾರ. ಭರವಸೆ ಹೊನಲು ವೈದ್ಯರ ಕಿವಿಮಾತು ಪ್ರಾಯೋಜಿತ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಬೆಂಗಳೂರಿನ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ನ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ವಿನೋದ್ ಎಸ್ ದಿಬ್ಬೂರ್ ಅವರು. ಇವರೊಂದಿಗೆ ನಿರ್ಮಲಾ ಎಸ್. ಪ್ರಸ್ತುತಿ AV ವಿನೋದ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, JC ರಸ್ತೆ, ಬೆಂಗಳೂರು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.